ಈ ಬಂದ್ ಸಂದರ್ಭದಲ್ಲಿ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಬಾರದು ಅನ್ನುವಂಥ ಕಾರಣಕ್ಕೆ ಬಿಗಿ ಬಂದೋಬಸ್ತನ್ನ ವಹಿಸಿರೋದು ಡಿಸಿ ಕುಮಾರ್ ಅವರು. ಅದೇ ರೀತಿಯಾಗಿ ಎಸ್ಪಿ ಮಲ್ಲಿಕಾರ್ಜುನ್ ಅವರ ನೇತೃತ್ವದಲ್ಲಿ ಭದ್ರತೆ ಕಂಡು ಬರ್ತಾ ಇದೆ. ಸುವ್ಯವಸ್ಥೆಯನ್ನು ಕಾಪಾಡುವುದಕ್ಕೆ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ದಾರೆ. ಆಯಾ ಕಠಿಣ ಸ್ಥಳಗಳಲ್ಲಿ ಪೊಲೀಸರ ನಿಯೋಜನೆ ಆಗಿದೆ. ಬಂದ್ನ ಬಗ್ಗೆ ಮಾಹಿತಿ ಕಲೆ ಹಾಕಿದ್ದಾರೆ ಡಿಸಿ ಮತ್ತು ಎಸ್ಪಿ ಹಾಗೂ ಡಿಸಿ ಇಬ್ರು ಕೂಡ ರೌಂಡ್ಸ್ ಹೊಡಿತಿದ್ದಾರೆ. ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಪ್ರತಿಭಟನೆಗಳು ಕಂಡು ಬರ್ತಿವೆ, ಹೇಗಿದೆ ಪರಿಸ್ಥಿತಿ, ಯಾವುದೇ ರೀತಿಯ ಕೆಟ್ಟ ಘಟನೆಗಳಾಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಸಿಬ್ಬಂದಿಯ ನಿಯೋಜನೆ ಕೂಡ ಆಗಿರೋದು. ಪೊಲೀಸ್ ಸಿಬ್ಬಂದಿಗೆ ಸೂಚನೆ ಕೊಟ್ಟಿದ್ದಾರೆ ಸುವ್ಯವಸ್ಥೆ ಕಾಪಾಡಿ ಅಂತ. ಮತ್ತು ರೈತ ಪರ ಸಂಘಟನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಮತ್ತು ಬೆಳಗ್ಗೆನೇ ಇವತ್ತು ಸಂಜಯ್ ಸರ್ಕಲ್ದಲ್ಲಿ ಒಂದು ಪ್ರತಿಭಟನೆ ಮಾಡಿ ನಂತರ ಈಗ ಬೈಕ್ ರ್ಯಾಲಿ ಮುಖಾಂತರ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಸಾಕಷ್ಟು ಕಡೆ ಅಂಗಡಿಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ. ಸಾಕಷ್ಟು ಬಂದ್ಗೆ ಸಹಕರಿಸಿದ್ದಾರೆ ಜನ ಸಹಿತ. ಮತ್ತು ಬೈಕ್ ರ್ಯಾಲಿ ಮುಖಾಂತರ ಹೋಗಿ ಬಂದ್ ಮಾಡುವಂತೆ ಇವರು ಸಹಿತ ಸಂಘಟನೆಯವರು ಅವರಿಗೆ ಕೇಳ್ಕೊತಾ ಇದ್ದಾರೆ. ನಮ್ಮ ಪೊಲೀಸ್ ನಾವು ರಕ್ಷಣೆಯನ್ನು ಕೊಟ್ಟಿದ್ದೀವಿ, ಬಂದೋಬಸ್ತ್ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಒತ್ತಾಯದಿಂದ ಬಂದ್ ಮಾಡಬಾರ್ದು ಅಂತೇಳಿ ಸಂಘಟನೆಯವ್ರಿಗೆ ಸಹಿತ ಹೇಳಿದ್ದೀವಿ. ಮತ್ತು ನಮ್ಮ ಪೊಲೀಸ್ ಸಹಿತ ಅವರು ಏನು ಬೈಕ್ ರ್ಯಾಲಿ ಹೋಗ್ತಾ ಇದೆ ಅದ್ರ ಜೊತೆಗಿದ್ದಾರೆ. ವಾಹನಗಳು ಮಾತ್ರ ಎಂದಿನಂತೆ ಚಲಿಸ್ತಾ ಇದ್ದಾವೆ. ಯಾವುದೇ ಕಾರಣಕ್ಕೂ ಯಾವುದೇ ವಾಹನಗಳಾಗಲಿ ಅಥವಾ KSRTC ಬಸ್ಗಳ ಮೂವ್ಮೆಂಟ್ ಮಾತ್ರ ಆ್ಯಸ್ ಯೂಶುವಲ್ ನಡೀತಾ ಇದೆ. ಯಾವುದೋ ಅಹಿತಕರ ಘಟನೆ ನಡೆದಿಲ್ಲ. ನಮ್ಮ ಅಧಿಕಾರಿಗಳು ಬೆಳಗ್ಗೆಯಿಂದನೇ ಎಲ್ಲರೂ ಮುಖ್ಯ ಸ್ಥಳಗಳಲ್ಲಿ ಪಕ್ಕಾ ಬಂದೋಬಸ್ತ್ ಮಾಡಿದ್ದಾರೆ. ಮತ್ತು ಎಲ್ಲೆಲ್ಲಿ ಪ್ರತಿಭಟನೆಕಾರರು ಹೋಗ್ತಾ ಇದ್ದಾರೆ ಅಲ್ಲಿ ಎಲ್ಲ ಸಹಿತ ನಮ್ಮವ್ರು ಫಾಲೋ ಮಾಡ್ತಾ ಇದ್ದಾರೆ. ಇವತ್ತೇನಾದರೂ ವಿದ್ಯಾರ್ಥಿಗಳು ಶಾಲೆಗಳು ಓಪನ್ ಆಗಿದೆಯಾ? ಇಲ್ಲ, ಶಾಲೆಗಳು ಎಂದಿನಂತೆ ನಡೆದಿದೆ. ಕೆಲವು ಕಡೆ ಸ್ಕೂಲ್ಗಳು 4th ಸ್ಯಾಟರ್ಡೆ ಅಂತ ರಜೆ ಇದೆ, ಕೆಲವು ಕಡೆ ನಡೀತಾ ಇದೆ. ಶಾಲೆಗಳಾಗಲಿ ಸರ್ಕಾರಿ ಕಚೇರಿಗಳಾಗಲಿ ಯಾವುದೋ ರೀತಿ ಏನೂ ತೊಂದರೆ ಆಗಿಲ್ಲ. ಆ್ಯಸ್ ಯೂಶುವಲ್ ಎಲ್ಲ ನಡೀತಾ ಇದೆ. ಬಟ್ ಅಂಗಡಿಗಳು ಮಾತ್ರ ಕೆಲವೊಂದು ಅಂಗಡಿಗಳು ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿದ್ದಾರೆ ಮತ್ತು ಕೆಲವೊಬ್ಬರು ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು. ಭದ್ರತೆ ನಾವು ಇಲ್ಲಿ DSP ಅವರ ಒಂದು ನೇತೃತ್ವದಲ್ಲಿ ಮಂಡ್ಯ ನಗರದಲ್ಲಿ ಮಂಡ್ಯ ಸಬ್ ಡಿವಿಷನ್ ವತಿಯಿಂದ ಸುಮಾರು 5-6 ಜನ ಇನ್ಸ್ಪೆಕ್ಟರ್ಗಳು ಮತ್ತು 10 ಜನ PSIಗಳು ಒಂದು 150ಕ್ಕೂ ಹೆಚ್ಚು ಸಿಬ್ಬಂದಿಯನ್ನು ನಿಯೋಜನೆ ಮಾಡಿದ್ದೀವಿ. ಮತ್ತು KSRP ವಾಹನಗಳನ್ನು ಸಹಿತ ನಮ್ಮ 2 KSRP ತುಕಡಿಗಳು ಇದ್ದಾವೆ, 8 DRಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ಇಲ್ಲಿ ಮಂಡ್ಯ ನಗರ ಹೊರತುಪಡಿಸಿದರೆ ಮದ್ದೂರಲ್ಲಿ ಸ್ವಲ್ಪ ಮಟ್ಟಿಗೆ ಒಂದು ಮನವಿಯನ್ನು ಸಲ್ಲಿಸುವ ಒಂದು ಕಾರ್ಯಕ್ರಮ ಇದೆ. ಅದನ್ನು ಹೊರತುಪಡಿಸಿದರೆ ನಾಗಮಂಗಲ ಇರ್ಬೋದು, KR ಪೇಟೆ, ಪಾಂಡವಪುರ, ಮಳವಳ್ಳಿ ಮತ್ತು ಶ್ರೀರಂಗಪಟ್ಟಣದಲ್ಲಿ ಯಾವುದೇ ರೀತಿಯ ಒಂದು ಪ್ರತಿಭಟನೆಯ ಒಂದು ಕರೆಯನ್ನು ಕೊಟ್ಟಿಲ್ಲ. ಥ್ಯಾಂಕ್ ಯು. ಇಲ್ಲ, ಆ ಥರ ಯಾವುದೂ ಇಲ್ಲ. ಏನೋ ಒಂದು ಬೈಕ್ ರ್ಯಾಲಿ ಹೋಗ್ತಾ ಇದ್ದಾರೆ ಸಂಘಟನೆಯವರು. ಆ ಒಂದು ಹೋದ ಸಂದರ್ಭದಲ್ಲಿ ಬಲವಂತವಾಗಿ ಮಾಡದಂತೆ ಅವ್ರಿಗೆ ಹೇಳಿದ್ದೀವಿ. ಮತ್ತು ಅದರ ಜೊತೆ ನಮ್ಮ ಪೊಲೀಸ್ ಸಿಬ್ಬಂದಿ ಸಹಿತ ಇದ್ದಾರೆ. ಬಲವಂತವಾಗಿ ಏನಾದರೂ ಮಾಡಿದರೆ ಅವ್ರ ಮೇಲಿನ ಕ್ರಮ ಕೈಗೊಳ್ತು ಅಂತ ಹೇಳಿದ್ದೀವಿ. ಮತ್ತು ರೈತ ಪರ ಸಂಘಟನೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ಜನ ಬಂದು ಈ ಒಂದು ಸಂಘಟನೆ